ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಕಲಿಬೇಕು ಅನ್ನೋರು ನಂದು ಈ ಫ್ರೈಡೇ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಶುಕ್ರವಾರದ ಬ್ಯಾಚ್ 11ನೇ ತಾರೀಕು ಏನಿದೆ ಬ್ಯಾಚು, ಆ ಜಾಯ್ನ್ ಆಗಿ ಕಲಿಯೋ ಕಡೆ ಫೋಕಸ್ ಮಾಡಿ. ಡೆಫಿನೆಟಾಗಿ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ. ಇವತ್ತು ಮಾರ್ಕೆಟ್ ಬಂದು ಪ್ರೆಟಿ ಸೈಡ್ ವೈಸ್ ಇದೆ, ಬಟ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟಲ್ಲಿ. ಸೊ ಎರಡೂ ಪಾಸಿಬಿಲಿಟೀಸ್ ಇದೆ. ಇವತ್ತು ಮಾರ್ಕೆಟಿಂಗ್ ನಾನು ಬಿಟ್ಟು ಲೇಟ್ ಬಂದಿದ್ದು ಕೂಡ. ಇವತ್ತು ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು, ಹಾಗಾಗಿ ನಿನ್ನೆ ಇರಲಿಲ್ಲ ನಾನು. ಸೊ ಬಂದಿದ್ದು ಲೇಟ್ ಸ್ವಲ್ಪ. ಸೊ ಬಂದಿದ್ದು ಲೇಟ್ ಆದ್ದರಿಂದ ಮಾರ್ಕೆಟಲ್ಲಿ ಆಲ್ವೇಸ್ ಒಂದು ಮೂಮೆಂಟ್ ಮುಗ್ದೋಗಿತ್ತು. ನನಗೆ ಸಿಗಬೇಕಾದ ಎಕ್ಸ್ಪೆಕ್ಟೇಷನ್ ಮೂಮೆಂಟ್ ಒಂದು ಮುಗ್ದಿತ್ತು ಮಾರ್ಕೆಟಲ್ಲಿ. ಸೊ ಅದಾದಮೇಲೆ ಚೋಟ ಸ್ಕ್ಯಾಲ್ಪಿಂಗ್ ಮಾಡಿದ್ದೀನಿ, ಸ್ಮಾಲು. ಸೊ ಆ ಸ್ಕ್ಯಾಲ್ಪಿಂಗಲ್ಲಿ ನನ್ನ ದಿನ ಟಾರ್ಗೆಟ್ನ ಮುಗಿಸಿದ್ದೀನಿ. ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಗೈಡ್ ಮಾಡೋಕ್ಕೆ ಮುಂಚೆ ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. 12,000, 1,000 ಹೆಂಗೋದ್ರೂ ಒಂದು 11,000 ಅಂತೂ ಅಕೌಂಟಿಗೆ ಬರುತ್ತೆ. ಬಿಕಾಸ್ 2 ಟೈಮ್ಸ್ ಟ್ರೇಡ್ ಮಾಡಿರೋದ್ರಿಂದ ಹೆಂಗೋದ್ರೂ ಒಂದು 500-600 ರೂಪಾಯಿ ಬ್ರೋಕರೇಜ್ ಕೂಡ ಡಮಾರ್ ಅನ್ಬೋದೇನೋ, ಗೊತ್ತಿಲ್ಲ, ನೋಡುವ, ಅದು ಬಂದಮೇಲೆ ಗೊತ್ತು. ಅದಕ್ಕೆ ಯಾಕೆ ತಲೆಗೆಡಿಸ್ಕೋಬೇಕು. ಸೊ ಲೆಟ್ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ, ಡನ್ ಫಾರ್ ದ ಡೇ. ಸೊ ಇವತ್ತೊಂದು ನಾನು ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದೆ ಅದನ್ನೇ ನಾನು ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ. ನಾನು ಅವ್ರ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಸೊ ವೆಯ್ಟ್ ಫಾರ್ ಇಟ್ ಬ್ರೇಕ್ಔಟ್ ಲೆವೆಲ್ನ ಹೈ ಏನಿದೆ ಅದನ್ನು ತೆಗಿಯೋದಕ್ಕೆ ವೆಯ್ಟ್ ಮಾಡಿ, ಅದ್ರ ಮೇಲೆ ಬುಲಿಶ್ನೆಸ್ಗೆ ಟ್ರೇಡ್ ಮಾಡಿ ಅನ್ನೋದನ್ನು ಕೂಡ ಹೇಳಿದ್ದೆ. ಒಂದು ಸಿನಾರಿಯೋ, ಬಿಕಾಸ್ 4 ಸಿನಾರಿಯೋ ಹೇಳಿರ್ತೀನಿ, ಅದರಲ್ಲಿ ಒಂದು ಸಿನಾರಿಯೋ, ಬಟ್ ಅದೇ ಆಗಿರೋದು ಇವತ್ತು. ಅದರಿಂದ ಅದಕ್ಕೆ ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟಲ್ಲಿ ಬೆಳಗ್ಗೆನೇ ಏನು ಮಾಡಿದೆ, 50% ಎಕ್ಸಾಕ್ಟಾಗಿ ರಿಜೆಕ್ಷನ್ ತೊಗೊಂಡಿದೆ. ನಾನು ಇದ್ದಿದ್ರೆ ಐ ಗೆಸ್ ಇಲ್ಲಿಂದಲೇ ಟ್ರೇಡ್ ಎತ್ಕೊಳ್ತಿದ್ದೆ. ಯಾಕೆಂದರೆ ಇಲ್ಲಿಂದ ಶಾರ್ಪ್ ಅಪ್ ಮೂವ್ ಬಂದಿರೋದ್ರಿಂದ ಮಾರ್ಕೆಟಲ್ಲಿ ಇಲ್ಲಿಂದ ರಿಜೆಕ್ಷನ್ ಚಾನ್ಸಸ್ ಹೆವಿ ಇತ್ತು. ಸೊ ಹಾಗಾಗಿ ಇಲ್ಲಿಂದಲೇ ಟ್ರೇಡ್ ತೊಗೊಳ್ಳೋ ಚಾನ್ಸಸ್ ಕೂಡ ಇತ್ತು ನಾನು. ಸೊ ಅದನ್ನು ಬಿಟ್ಟರೂ ಡೆಫಿನೆಟಾಗಿ ಇಲ್ಲಿಗೆ ರಿಟರ್ನ್ ಬಂದು ರಿಟ್ರೇಸ್ಮೆಂಟ್ ಆಗಿದೆಯಲ್ಲ, ಈ ಟ್ರೇಡ್ನಂತೂ ನಾನು ಡೆಫಿನೆಟಾಗಿ ಬಿಡ್ತಿರಲಿಲ್ಲ. ಇಲ್ಲಿಂದಲಾದರೂ ನಾನು ಡೆಫಿನೆಟಾಗಿ ಟ್ರೇಡ್ ತೊಗೊಳ್ತಿದ್ದೆ, ಕಾಲ್ ಸೈಡ್ ಟ್ರೇಡು. ಸೊ ಇದೊಂದು ಕ್ಯಾಂಡಲ್ ಮೋರ್ ದ್ಯಾನ್ ಎನಫ್ ಅಲ್ವಾ, ಒಂದು ಉತ್ತಮವಾದ ಪ್ರಾಫಿಟ್ ಕೂಡ ಆಗ್ತಾಯಿತ್ತು. ಎರಡೂ ಮಿಸ್ ಆಯಿತು. ಸೊ ಬ್ರೇಕ್ಔಟ್ ಆಗಬೇಕಾದ್ರೆ ಯಾಕೆ ಟ್ರೇಡ್ ಮಾಡಲಿಲ್ಲ ಅನ್ನೋದು ಕ್ವಶನ್ಸು ನಿಮಗೂ ಇರುತ್ತೆ, ಸ್ಟೂಡೆಂಟ್ಸ್ಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಸರ್ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡ್ಬೋದಿತ್ತಲ್ವ ಅಂತ. ಸೊ ಒಂದೇ ಒಂದು ಮೈಂಡ್ ಸೆಟ್ ಇದ್ದಿದ್ದು, 500 ಲೆವೆಲ್ನ ಬ್ರೇಕ್ಔಟ್ ಆದಮೇಲೆ ಟ್ರೇಡ್ ಮಾಡೋಣ. 500 ಲೆವೆಲ್ನ ತೆಗೆದ್ರೆ ಮಾರ್ಕೆಟಲ್ಲಿ ವೆರಿ ಫಾಸ್ಟ್ ಅಪ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಬಿಗ್ ಪ್ಲೇಯರ್ ಝೋನ್ ಅದು. ಸೊ ಅದು ತೆಗೆದ್ರೆ ವೆರಿ ಫಾಸ್ಟ್ ಅಪ್ ಮೂವ್ ಆಗುತ್ತೆ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಇನ್ನೊಂದು ಕ್ಯಾಂಡಲ್, ಈ ಕ್ಯಾಂಡಲ್ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ಇನ್ನೊಂದು ಕ್ಯಾಂಡಲ್ 500 ತೆಗೆದುಬಿಡುತ್ತೆ, ಐ ಕ್ಯಾನ್ ಗೋ ವಿತ್ ಅಂತ. ಬಟ್ 500 ಲೆವೆಲ್ ತೆಗಿಲಿಲ್ಲ, ಮಾರ್ಕೆಟ್ ರಿಜೆಕ್ಷನ್ ಆಗಿದೆ. ಓಕೆನಾ. ಸೊ ಇಷ್ಟು ಥಿಂಗ್ಸಲ್ಲಿ ಆನೆಸ್ಟ್ಲಿ ಹೇಳ್ತೀನಿ, ನಾನು ಬಂದು ನೋಡಿದಾಗ ಮಾರ್ಕೆಟ್ ಇಲ್ಲಿ ರನ್ ಆಗ್ತಾಯಿತ್ತು. ಓಕೆನಾ. ಸೊ ಈ ಲೆವೆಲಲ್ಲಿ ರನ್ ಆಗ್ತಿತ್ತು. ನಾನು ಮೈಂಡ್ ಸೆಟ್ ಹೇಗಿತ್ತು ಅನ್ನೋದನ್ನು ಇವಾಗ ನಾನು ನಿಮಗೆ ಹೇಳ್ತಿರೋದು. ಪ್ರೀವಿಯಸ್ ಮೈಂಡ್ ಸೆಟ್ಟು ನಾನು ಇದ್ದಿದ್ದರೆ ಹೇಗೆ ಟ್ರೇಡ್ ಮಾಡ್ತಿದ್ದೆ ಅನ್ನೋದನ್ನು. ಓಕೆನಾ. ಒಂದು, ಸೊ ಸಪೋಸ್ 500 ಲೆವೆಲ್ ತೆಗಿಯೋಕ್ಕೆ ಮುಂಚೆ ಟ್ರೇಡ್ ತೊಗೊಂಡಿದ್ರು ಇಲ್ಲಿ ಮಾರ್ಕೆಟಲ್ಲಿ ಹೆಂಗೆ ಹೋದ್ರೂ ಒಂದು 8ರಿಂದ 10 ಪಾಯಿಂಟ್ ಅಂತೂ ಮೂಮೆಂಟ್ ಆಗಿದೆ. ಲಾಸ್ ತೊಗೊಂಡ್ರೂ ನೋ ಪ್ರಾಬ್ಲಮ್, ಬಟ್ 8ರಿಂದ 10 ಪಾಯಿಂಟ್ ಮೂಮೆಂಟ್ ಅಂತೂ ಸಿಕ್ಕಿದೆ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಯಾವಾಗ ಈ ಶಾರ್ಪ್ ಕ್ಯಾಂಡಲ್ ಆಯಿತು, ನಾನು ಬಂದು ನೋಡಿದ ಮೇಲೆ ಮಾರ್ಕೆಟಲ್ಲಿ ಈ ಶಾರ್ಪ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಸೊ ಇಟ್ಸ್ ವೆರಿ ಮಚ್ ಕ್ಲಿಯರ್, ಬೈಯರ್ಸ್ ಏನು ಬೆಳಗ್ಗೆಯಿಂದ ಇಲ್ಲೆಲ್ಲ ಬೈ ಮಾಡಿದ್ದಾರೆ, ಅವರು ಟ್ರ್ಯಾಪ್ ಆಗಿದ್ದಾರೆ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಮೇ ಬಿ ಗೋಸ್ ಡೌನ್ ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿತ್ತು. ಯಾವಾಗ ನನಗೆ ಈ ಕ್ಯಾಂಡಲ್ ಫಾರ್ಮ್ ಆಯಿತು, ಈ ಕ್ಯಾಂಡಲ್ ರಿಟ್ರೇಸ್ಮೆಂಟ್ ಕೂಡ ಕೊಡ್ತು. ರಿಟ್ರೇಸ್ಮೆಂಟ್ ಕೊಟ್ಮೇಲೆ ನಾನು ಟ್ರೇಡ್ ತೊಗೊಂಡ್ಮೇಲೆ ಒಂದು ಉತ್ತಮವಾದ ಪ್ರಾಫಿಟ್ ಕೂಡ ತೋರಿಸ್ತಾಯಿತ್ತು, ಇಲ್ಲ ಅಂತಲ್ಲ. ಬಟ್ ಸಡನ್ನಾಗಿ ರಿವರ್ಸ್ ಕೂಡ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಎಕ್ಸಾಕ್ಟ್ಲಿ ಒಂದು 7 ಪಾಯಿಂಟ್ಗೇನೋ ಎಕ್ಸಿಟ್ ಆದೆ ನಾನು. ಜಾಸ್ತಿ ಏನು ತೊಗೊಂಡಿಲ್ಲ, ಒಂದು 7 ಪಾಯಿಂಟ್ಗೆ ಎಕ್ಸಿಟ್ ಆದೆ ನಾನು. ಸೊ ಅದಾದಮೇಲೆ ಮಾರ್ಕೆಟು ಈ ಲೈನ್ನ ಟಚ್ ಆಗಬೇಕಾದ್ರೆ ಅಗೇನ್ 1 ಮೋರ್ ಟೈಮ್ ಟ್ರೇಡ್ ಮಾಡಿದ್ದೀನಿ. ಬಿಕಾಸ್ ನನಗೆ ಕಾನ್ಫಿಡೆನ್ಸ್ ಇತ್ತು ಈ ಲೆವೆಲಿಂದ ರಿಜೆಕ್ಷನ್ ಕೂಡ ಆಗೋ ಚಾನ್ಸಸ್ ಇದೆ, ಬಿಕಾಸ್ ಬೈಯರ್ಸ್ಗಳನ್ನ ಟ್ರ್ಯಾಪ್ ಮಾಡಿರೋದ್ರಿಂದ ಅಂತ. ಆ ರಿಜೆಕ್ಷನಲ್ಲಿ ತೊಗೊಂಡಾಗ ಅಲ್ಲಿ ಇನ್ನೊಂದು 5 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಜಾಸ್ತಿನೇ ಮೂವ್ ಆಗಿದ್ದಾವೆ, ಬಟ್ ನಾನೊಂದು 5 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ 7, 5, 12 ಪಾಯಿಂಟ್ ಮೋರ್ ದ್ಯಾನ್ ಎನಫ್ ನನಗೆ. ಸೊ ಅಲ್ಲಿಗೆ ನಾನು ಕ್ಲೋಸ್ ಮಾಡಿದ್ದೀನಿ ಪೊಸಿಷನು. ಸೊ ನೀವು ಎಲ್ಲೇ ಎಷ್ಟೊತ್ತಾದರೂ ಬಂದ್ರೂ ನಿಮಗೆ ಟ್ರೇಡ್ನ ನೋಡೋ ವೇ ಗೊತ್ತಿದ್ರೆ ನಿಮಗೆ ವೆರಿ ಈಸಿಯಾಗಿ ಗೊತ್ತಾಗುತ್ತೆ. ಯಾಕೆ ನಾನು ಇಲ್ಲಿ 2 ಸೈಡು ಪುಟ್ ಸೈಡ್ನೇ ಕಾನ್ಫಿಡೆನ್ಸಾಗಿ ಟ್ರೇಡ್ ಮಾಡಿದ್ದೀನಿ ಅಂತ. ಬೆಳಗ್ಗೆಯಿಂದ ಕಾಲ್ ಸೈಡು ಹೇಳಿದ್ನಲ್ಲ, ಬೆಳಗ್ಗೆ ಮೈಂಡ್ ಸೆಟ್ಟು ಇದ್ದಿದ್ರೆ ಇಲ್ಲಿಂದ ಒಂದು ಟ್ರೇಡು, ಇಲ್ಲಿಂದ ಒಂದು ಟ್ರೇಡ್ ಇತ್ತು, ಇಲ್ಲಿಂದ ಒಂದು ಟ್ರೇಡ್ ಇತ್ತು, 3 ಟ್ರೇಡು ಕಾಲು. ಪುಟ್ ಸೈಡಲ್ಲಿ ರಿಜೆಕ್ಷನ್ ಮಾಡಿದ್ದಾರೆ, ಸೆಕೆಂಡ್ ಟೈಮ್ ರಿಜೆಕ್ಷನ್ ಮಾಡಿದ್ದಾರೆ. ಸೊ ಪುಟ್ ಆಲ್ಮೋಸ್ಟ್ ಸ್ಮ್ಯಾಶ್ಡ್, ಎವ್ರಿ ಕಾಲ್ ಪ್ಲೇಯರ್ಸ್ ಏನಿದ್ದಾರೆ ಅವರು ಸ್ಮ್ಯಾಶ್ ಆಗಿದ್ದಾರೆ ಅಂತ. ಇವಾಗ ಪ್ರೆಸೆಂಟ್ ಸಿನಾರಿಯೋ ಮಾರ್ಕೆಟಲ್ಲಿ ಏನಾಗ್ತಿದೆ, ಹೂ ಆರ್ ಆಲ್ ಟೇಕನ್ ಎ ಪುಟ್ ಸೈಡ್ ಟ್ರೇಡ್. ಇಲ್ಲೆಲ್ಲ ಎಷ್ಟು ಜನ ಪುಟ್ ಸೈಡ್ ಟ್ರೇಡ್ ಎಂಟ್ರಿ ಆಗಿದ್ರು ಅವ್ರದ್ದೆಲ್ಲರದು SL ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಾರ್ಕೆಟು. ಸೊ SL ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಮಾರ್ಕೆಟಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಸಡನ್ ಜಂಪ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಇವಾಗಲೂ ಕೂಡ ಮಾರ್ಕೆಟಲ್ಲಿ 500 ಲೆವೆಲ್ ಮೇಲೆ ಸಸ್ಟೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟಲ್ಲಿ ಒಂದು ಫಾಸ್ಟ್ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. 500 ಮೇಲೆ ಸಸ್ಟೈನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟು.
ಸೆಲ್ಲಿಂಗ್ ಸೈಡ್ ಹೋಗಬೇಕು ಅಂದರೆ ಅಗೇನ್ ಈ 50% ಲೆವೆಲಿಂದ ಕೆಳಗಡೆಗೆ ಮಾರ್ಕೆಟು ಸಸ್ಟೈನ್ ಆಗಬೇಕು. ಸಸ್ಟೈನ್ ಈಸ್ ನಥಿಂಗ್ ಬಟ್ ಒಂದು ಕ್ಯಾಂಡಲ್ ಉತ್ತಮವಾದ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಆವಾಗ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಹೇಳ್ಬೋದು ಮಾರ್ಕೆಟ್ ಈಸ್ ಅನ್ ಸೆಲ್ಲಿಂಗ್ ಮೋಡ್ ಅಂತ. ಸೊ ಸೆಲ್ಲಿಂಗ್ ಮೋಡಲ್ಲಿದೆಯಾ ಬೈಯಿಂಗ್ ಮೋಡಲ್ಲಿದೆಯಾ ಎರಡೂ ಗೊತ್ತಿಲ್ಲ. ಒಂದು ಈ ಸಿನಾರಿಯೋ ಪ್ರಕಾರ ಒಂದಿದು, ಇನ್ನೊಂದು ಈಗ ಆಗ್ತಿರೋ ಕ್ಯಾಂಡಲ್ಸ್ ಪ್ರಕಾರ ಈ ಥರದ್ದು ಒಂದು ಕ್ಯಾಂಡಲು. ಇವೆರಡು ಕ್ಯಾಂಡಲ್ಲು ತುಂಬಾ ಇಂಪಾರ್ಟೆಂಟ್ ಇದೆ ಇವಾಗ ಮಾರ್ಕೆಟಲ್ಲಿ. ಸೊ ಇವೆರಡು ಕ್ಯಾಂಡಲ್ ಆಗಲಿಲ್ಲ ಅಂದರೆ ಇದರೊಳಗೆ ಇತ್ತು ಅಂದರೆ ನೋ ಟ್ರೇಡ್ಸ್ ಟ್ರೇಡೇ ಮಾಡೋಕ್ಕಾಗೋದಿಲ್ಲ. ಸೈಡ್ ವೇಸ್ ಆಗುತ್ತೆ, ಪ್ರೀಮಿಯಂ ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಆಪ್ಷನ್ಸ್ ಎಲ್ಲ ಡೇ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು. ಸೊ ಇಷ್ಟು ಮೈಂಡ್ ಸೆಟ್, ಕಾನ್ಸೆಪ್ಟು, ಲಾಜಿಕ್ಕು. ಸೊ ಅರ್ಥ ಮಾಡ್ಕೊಳ್ಳಿ, ನೀವು ಕೂಡ ಅರ್ಥ ಮಾಡ್ಕೊಂಡ್ರೇ ಮಾರ್ಕೆಟ್ ಈಸಿ ಆಗೋದು. ಅದರ್ವೈಸ್ ಸುಮ್ಮನೆ ಎಲ್ಲೋ ಯಾವುದೋ ಪ್ಲೇಸಲ್ಲೆಲ್ಲ ಟ್ರೇಡ್ ಮಾಡೋದ್ರಿಂದ ಯೂಸ್ಲೆಸ್ ಟ್ರೇಡ್ಸ್ಗಳು ಕ್ರಿಯೇಟ್ ಆಗ್ತಾ ಹೊರತು ಯೂಸ್ಡ್ ಟ್ರೇಡ್ಸ್ ಕ್ರಿಯೇಟ್ ಆಗಲ್ಲ. ಸೊ ನಾನು ನಿಮ್ಗೆ ಎರಡೂ ಸಿನಾರಿಯೋನ ಹೇಳಿದ್ದೀನಿ. ಬೆಳಿಗ್ಗೆ ಇದ್ದಿದ್ರೆ ನನ್ನ ಮೈಂಡ್ ಸೆಟ್ ಏನಿರ್ತಿತ್ತು, ಇವಾಗ ಬಂದಿದ್ದಕ್ಕೆ ನನ್ನ ಮೈಂಡ್ ಸೆಟ್ ಏನಿದೆ ಅಂತ. ಸೊ ಬೋತ್ ಮೈಂಡ್ ಸೆಟ್, ಬಿಕಾಸ್ ಈ ಲೇಟಾಗಿ ಟ್ರೇಡ್ ಮಾಡಬೇಕಾದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಬೆಳಿಗ್ಗೆ ಕಾನ್ಫಿಡೆನ್ಸ್ ತುಂಬಾ ಈಸಿ ಇತ್ತು ಟ್ರೇಡ್ ಮಾಡಲಿಕ್ಕೆ. ಬೆಳಿಗ್ಗೆ ಆ್ಯಂಡ್ ಉತ್ತಮವಾದ ಪ್ರೀಮಿಯಮ್ಸ್ಗಳು ಕೂಡ ಮೂವ್ ಆಗಿದ್ದಾವೆ ಆಯಿತಾ. ಬೆಳಿಗ್ಗೆ ಟ್ರೇಡಿಂಗಲ್ಲಿ ಒಂದು ಒಳ್ಳೆ ಪ್ರೀಮಿಯಮ್ ಕೂಡ ಮೂವ್ ಕೂಡ ಆಗಿದೆ, ನೋಡಿದ್ರೇ ಗೊತ್ತಾಗ್ತಿದೆ. ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ಸ್ ಸಿ. ಕಲಿಬೇಕು ಅನ್ನೋರು 11ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ನೀವು. ವಾವ್, ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಮೂವ್ ಆಗಿ ಹೋಗಿದೆ. ಕಂಪೇರ್ ಟು ಡೇ ಹೈನ ಕೂಡ ಎತ್ತು ಮುಂದೆ ಮೂವ್ ಆಗಿದೆ ಬ್ಯಾಂಕ್ ನಿಫ್ಟಿ. ಸಪೋರ್ಟ್ಸ್ ಎಲ್ಲಿಂದ ತೊಗೊಂಡಿದೆ ಬ್ಯಾಂಕ್ ನಿಫ್ಟಿ. ಸೊ ಬೆಳಿಗ್ಗೆಗೆ ಹೇಳೋದಾದರೆ ಪಿಕ್ಚರ್ ಪರ್ಫೆಕ್ಟು, ಎಕ್ಸಾಕ್ಟ್ 50% ಸಪೋರ್ಟು, ಅಗೇನ್ ಬ್ಯಾಕ್ ಟು 50% ಸಪೋರ್ಟು. ಮಾರ್ಕೆಟಲ್ಲಿ ನೋಡಿ ಅಗೇನ್ ಬ್ಯಾಕ್ ಟು ಬ್ರೇಕ್ಔಟ್ ಆಗ್ತಿದ್ದಂಗೆ ಆಲ್ಮೋಸ್ಟ್ 100 ಪಾಯಿಂಟ್ಸ್ ಮೂವ್ಮೆಂಟ್ ಕೂಡ ಆಗೋಯ್ತು ಮಾರ್ಕೆಟಲ್ಲಿ. ಸೊ ಉತ್ತಮವಾದ ಪ್ರಾಫಿಟಬಲ್ ಇದಲ್ವಾ ಬ್ಯಾಂಕ್ ನಿಫ್ಟಿ ಗಿವನ್ ವೆರಿ ಗುಡ್ ಮೂವ್ಮೆಂಟ್ ಆ್ಯಕ್ಚುಲಿ. ಎಷ್ಟು ನೀಟಾಗಿ ರಿಜೆಕ್ಷನ್ಸ್ ಕೂಡ ತೋರಿಸ್ತಿದೆ ನೋಡಿ ಮಾರ್ಕೆಟಲ್ಲಿ. ಇಲ್ಲಿಂದಲೇ ರಿಜೆಕ್ಷನ್ ಕೂಡ ಆಗಿದೆ. ನಾನು ಏನು ರಿಜೆಕ್ಷನ್ ಟ್ರೇಡ್ ನಿಫ್ಟಿಲಿ ಮಾಡಿದ್ದೀನಿ ಸೇಮ್ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಕೂಡ ರಿಜೆಕ್ಟ್ ಮಾಡಿದೆ. ನಾನು ಏನು ಇದು ಮಾಡಿ ಬ್ರೇಕ್ಔಟ್ ಹೇಳ್ತಾ ಇದ್ದೀನಿ, ಆಲ್ರೆಡಿ ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟ್ ಮಾಡೇ ಆಗೋಗಿದೆ. ಸೊ ದಿಸ್ ಈಸ್ ದ ಪವರ್ ಆಫ್ ಅನಾಲಿಸಿಸ್. ಅದಕ್ಕೆ ಹೇಳೋದು ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟು ಮಾರ್ಕೆಟಲ್ಲಿ. ಮೈಂಡ್ಸೆಟ್ ಆ್ಯಂಡ್ ಅನಾಲಿಸಿಸ್ ನಿಮಗೆ ಗೊತ್ತಿದ್ದರೆ ಮಾರ್ಕೆಟ್ ತುಂಬಾ ಈಸಿಯಾಗಿ ಟ್ರೇಡ್ಸ್ನ ಕೊಡುತ್ತೆ. ಸೊ ನಿಮ್ಗೆ ಅದು ಗೊತ್ತಿರಬೇಕಷ್ಟೇ. ಓಕೆ, ಕಲಿಬೇಕು ಅನ್ನೋರು ನಂದು 11th ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಆ್ಯಂಡ್ ಮೋರ್ ಎವರ್ ಲೈಕ್ ನಾನು ನಿಮಗೆ ಫಸ್ಟೇ ಹೇಳಿದಾಗೇ ಇಲ್ಲಿ ಇಷ್ಟೊತ್ತವರೆಗೂ ಈ ಟ್ರೇಡ್ ಇದು ಮಾಡಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಲೈಕ್ ಆಪ್ಷನ್ ಚೈನ್ ನೋಡೋದಿಲ್ಲ, ಪ್ರೀಮಿಯಂ ಚಾರ್ಟ್ಸ್ಗಳನ್ನ ನೋಡೋದಿಲ್ಲ. ಚಾರ್ಟಲ್ಲೇ ಎಲ್ಲ ಗೊತ್ತಾಗುತ್ತೆ. ಥರ್ಡ್ ಥಿಂಗು, ಸ್ಟಾಕ್ಸ್ ಚಾರ್ಟ್ಸ್ಗಳನ್ನ ನೋಡಿ ಇಂಡೆಕ್ಸ್ ಟ್ರೇಡ್ನ ಮಾಡಲ್ಲ. ಈ ಮೂರೂ ನೋಡಲ್ಲ. ಓನ್ಲಿ ನಾನು ಸ್ಪಾಟ್ ಪ್ಲೇಯರು. ಸ್ಪಾಟ್ ನೋಡ್ತೀನಿ, ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತೀನಿ, ಅಷ್ಟೇ ನಾನು ಮಾಡೋದು. ಬ್ಯಾಂಕ್ ನಿಫ್ಟಿ ನೋಡಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀರಾ? ನೆವರ್. ಅದನ್ನು ಕೂಡ ನಾನು ಮಾಡೋದಿಲ್ಲ. ಸೊ ನಿಫ್ಟಿ ಈಸ್ ನಥಿಂಗ್ ಬಟ್ 50 ಸ್ಟಾಕ್ಸ್ ಇರೋದ್ರಿಂದ ನಿಫ್ಟಿಯಲ್ಲಿ ಬ್ರೇಕ್ಔಟ್ ಆದರೆ ಬ್ರೇಕ್ಔಟ್ ಆದ ಲೆಕ್ಕನೇ ಅದು. ಬ್ರೇಕ್ಔಟ್ ಫೇಲ್ಯೂರ್ ಆದರೆ ಫೇಲ್ಯೂರ್ ಆದ ಲೆಕ್ಕನೇ. ರೀಸನ್ ಇಷ್ಟೇ, ನಿಫ್ಟಿ 50 ಸ್ಟಾಕ್ಸಿಂದ ಮೂವ್ಮೆಂಟ್ ಆಗುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲಿ 2 ಸ್ಟಾಕ್ಸ್ ಹಾಕೋ ರಾಕೆಟ್ನ ಜಂಪ್ ಮಾಡಿಸ್ತವೆ ಅಂತಾರಲ್ಲ ಆ ಥರ. ಸೊ ಈ ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟ್ ಆದರೂ ನಿಫ್ಟಿಯಾಗಿ ಬ್ರೇಕ್ಔಟ್ ಆಗಿಲ್ಲ ಅಂದರೆ ನಿಫ್ಟಿಯಲ್ಲಿ ಕೆಲವೊಂದು ಸ್ಟಾಕ್ಸ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ, ಅದಕ್ಕೆ ಹೋಲ್ಡ್ ಮಾಡ್ತಿದೆ. ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆದರೆ ಮಸ್ತ್ ಬ್ರೇಕ್ಔಟ್ ಆಗುತ್ತೆ ನಿಫ್ಟಿ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.